ಅಪ್ಪ ದೇವ್ರಿ, ನಮ್ಮ ಅಪ್ಪಂಗೆ ಏನೂ ಆಗದೆ ಇರಲಿ ಅಪ್ಪ. ನಮ್ಮ ಅಪ್ಪಂಗೆ ಆರೋಗ್ಯ ಕೊಟ್ಟು ಕಾಪಾಡು. ಲೇ ಗಂಗಾ, ನೀನು ಎಷ್ಟು ನಾಟಕ ಮಾಡ್ತೀಯ ಕಣೆ. ನೀನು ಈ ಥರ ನಾಟಕ ಮಾಡಿ ಮಾಡಿ ನಿಮ್ಮ ಅಪ್ಪನ ಚೆನ್ನಾಗಿ ಮಾಡಿ ಇಟ್ಕೊಂಡಿದ್ಯಲ್ವಾ. ಅಮ್ಮ, ಯಾಕಮ್ಮ ನೀವು ಈಗ ನನಗೆ ಎಷ್ಟು ಚುಚ್ಚಿ ಮಾತಾಡೋದು ಯಾಕೆ ನನ್ನ ಮನಸ್ಸಿಗೆ ನೋವು ಮಾಡ್ತಿದ್ದೀರಾ? ನಾನು ನೋಡ್ತಾ ಇದ್ದೀನಿ, ಗೌರಿ ಹೋದಾಗಿಂದಲೂ ನನಗೇ ಬೈತಿದ್ದೀರಾ. ಅಲ್ಲ, ನಾನೇನು ತಪ್ಪು ಮಾಡಿದ್ದೀನಿ ಅಂತ? ನೀನೇನು ತಪ್ಪು ಮಾಡೇ ಇಲ್ವಾ? ನಿನ್ನ ಮನಸ್ಸು ಸಾಕ್ಷಿಯಾಗಿ ಹೇಳು ಗಂಗಾ. ಗೌರಿ ಹೋಗಿರೋದ್ರಲ್ಲಿ ನಿನ್ನ ಕೈವಾಡ ಏನೂ ಇಲ್ವಾ? ಇಲ್ಲ ಅಂತಂದರೆ ನಾನು ನಂಬೋದೇ ಇಲ್ಲ. ಆದರೆ ಒಂದು ವಿಷಯ ನೆನ್ಪಿಟ್ಕೊ, ನೀನೇನು ಅಂದ್ಕೊಂಡಿದ್ಯೋ ಅದು ಆಗೋದಕ್ಕೆ ನಾನು ಖಂಡಿತ ಬಿಡೋದಿಲ್ಲ. ನಾನೇನು ಅಂದ್ಕೊಂಡಿದ್ದೀನಿ? ಅದೇ ಆಸ್ತಿ. ಈ ಆಸ್ತಿ ಎಲ್ಲ ನಿನಗೆ ಸಿಗಬೇಕು, ನಿನ್ನ ಮಕ್ಕಳಿಗೆ ಸಿಗಬೇಕು, ನೀನು ನಿನ್ನ ಮಕ್ಕಳು ನಿನ್ನ ಗಂಡ ಅಷ್ಟೇ ಸುಖವಾಗಿರಬೇಕು ಅಂತೆಲ್ಲ ಅಂದ್ಕೊಂಡಿದ್ಯಲ್ಲ, ಅದನ್ನ ಹೇಳ್ತಿದ್ದೀನಿ. ಏನಮ್ಮ ಹೇಳ್ತಾ ಇದೆಯಾ ನೀನು? ನಾನು ಯಾಕಂಗೆ ಅನ್ಕೋಬೇಕು? ಯಾಕೆಂದರೆ ನೀನು ಯಾರು ಇಲ್ಲ ತೊಂದರೆ ಕೊಡೋಕ್ಕೆ. ಇದ್ದಿದ್ದು ಗೌರಿ ಒಬ್ಬಳೆ, ಅವಳು ಹೊಂಟೋದ್ಲು. ಇನ್ನು ಹೆಣ್ಮಕ್ಳಿದ್ದಾರೆ, ಅವ್ರನ್ನ ನೀನು ಏನೋ ಮರಳು ಮಾಡಿ ಅವ್ರ ಜೀವನ ಹಂಗೆ ಹಾಳು ಮಾಡಿಬಿಡ್ತೀಯ. ಇನ್ನು ಸೀನಾ, ಅವ್ನು ಬಿಡು, ನಿನ್ನ ಮೈದ್ನ ನೀನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಾನೆ. ನಿಮಗೆಲ್ಲ ಆರಾಮಾಯ್ತಲ್ಲ, ನಿಮಗೂ ಇದೇ ಥರ ಬೇಕಾಗಿದ್ದು. ಇದೇ ಅಂದರೆ ಯಾವುದಮ್ಮ? ಏಯ್, ಏನೇ ಹಂಗೆ ಮಾತಾಡ್ತಾ ಇದೆಯಾ? ಏನು ಹೊಸ ನಾಟಕ? ಅಲ್ಲ ಅಮ್ಮ, ನಿಂಗೆ ಸ್ವಲ್ಪನೂ ಅಪ್ಪನ ಬಗ್ಗೆ ಯೋಚನೆ ಇಲ್ವಾ? ಅಪ್ಪಂಗೆ ಈ ಥರ ಹುಷಾರಿಲ್ಲದೆ ರೂಮಲ್ಲಿ ಮಲ್ಕೊಂಡಿದ್ದಾರೆ ಅಲ್ವಾ, ನಿಂಗೆ ಸ್ವಲ್ಪನೂ ಚುರುಕಂತಿಲ್ವ ಕರಳು? ಏಯ್, ಅವರು ನನ್ನ ಗಂಡ ಕಣೆ, ಅವ್ರಿಗೆ ಹುಷಾರಿಲ್ಲ, ನನಗೆ ನೋವಾಗುತ್ತೆ, ನಿನಗೆ ನೋವಾಗುತ್ತಾ? ನನಗಂತೂ ಆ ಥರ ಅನ್ನಿಸ್ತಾ ಇಲ್ಲ ಅಮ್ಮ. ನೀನು ಮಾತಾಡ್ತಾ ಇರೋ ರೀತಿ, ನಡ್ಕೊತಾ ಇರೋದ್ರಲ್ಲಿ ನೋಡ್ತಾ ಇದ್ದರೆ ನನಗೇನೋ ನಿನ್ನ ಮೇಲೆ ಅನುಮಾನ ಬರ್ತಾ ಇದೆ. ಇಷ್ಟು ದಿನ ಇದ್ದ ಅಮ್ಮ ಅಲ್ಲ ನೀನು, ತುಂಬ ಬದಲಾಗ್ಬಿಟ್ಟಿದ್ಯಾ. ನಿನಗೇನು ಬೇಕಾಗಿದೆ ಅಮ್ಮ? ನನಗೆ ಬೇಕಾಗಿರೋದು ಅಂತ ಹೇಳಬೇಕಾ? ನೀನು ಈ ಮನೆ ಬಿಟ್ಟು ನಿನ್ನ ಗಂಡ ಮಕ್ಕಳನ್ನ ಕರ್ಕೊಂಡು ತೊಲಗಬೇಕು. ಯಾಕೆ? ನಾನ್ಯಾಕೆ ಹೋಗಬೇಕು? ಇದು ನನ್ನ ಮನೆ ಅಲ್ವಾ? ಇರ್ಬೋದು, ಈ ಮನೆ ನಿಂದೇ ಇರ್ಬೋದು, ಆದರೆ ನನ್ನ ಮಗಳು ಇಲ್ದಿರೋ ಜಾಗದಲ್ಲಿ ನೀನು ಇರಬಾರ್ದು. ನನಗೆ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ನಿನ್ನ ನೋಡ್ತಾ ಇದ್ದರೆ ನನಗೆ ತುಂಬ ಕೆಟ್ಟು ಕೋಪ ಬರುತ್ತೆ. ಆ ಕೋಪದಲ್ಲಿ ನಾನು ನಿನ್ಗೇನಾದರೂ ಮಾಡಿಬಿಡೋಣ ಅಂತ ಅನಿಸುತ್ತೆ ಕಣೆ, ಹಂಗೆ ಅನಿಸುತ್ತೆ ನನಗೆ. ಅಮ್ಮ, ನಿನ್ನ ಮನಸ್ಸಲ್ಲಿ ಯಾಕಮ್ಮ ಇಷ್ಟೊಂದು ದ್ವೇಷ? ಯಾಕೆ ನನ್ನ ಮೇಲೆ? ನಾನು ಹಿಂಗಂಥದ್ದೇನು ಮಾಡಿದ್ದೀನಿ? ಮಾಡಿದ್ಯಾ ಕಣೆ. ನನ್ನ ಮಗಳಿಗಿಲ್ದಿರೋ ಸುಖ, ಸಂತೋಷ ನಿನಗೆ ಸಿಗಬಾರ್ದು. ಅದೇ ನನಗೆ ಬೇಕಾಗಿರೋದು. ಅದು ಅವಳ ಹಣೆ ಬರಹ ಅಮ್ಮ. ಅವಳು ಓದ್ಲು, ಅವಳು ಹೋಗಿದ್ದಕ್ಕೂ ನಾನು ಹೀಗಿರೋದಕ್ಕೂ ನಿನಗೇನು ತೊಂದರೆ ಆಗ್ತಾಯಿದೆ ಅಮ್ಮ? ನೋಡು ಗಂಗಾ, ನನ್ನ ಹತ್ರ ಜಾಸ್ತಿ ಮಾತಾಡೋಕೆ ಹೋಗಬೇಡ. ನೀನು ಈ ಕ್ಷಣದಲ್ಲೇ ನಿನ್ನ ಮಕ್ಕಳನ್ನ, ನಿನ್ನ ಗಂಡನ ಕರ್ಕೊಂಡು ಈ ಮನೆ ಬಿಟ್ಟು ಆಚೆ ತೊಲಗು. ಅಮ್ಮ, ಮನೆ ಬಿಟ್ಟು ಹೋಗು ಅಂದರೆ ನಾನು ಎಲ್ಲಿಗೆ ಹೋಗಲಿ ಅಮ್ಮ? ನನಗೆ ಯಾರಿದ್ದಾರೆ ಅಂತ ಹೋಗಲಿ ಅಮ್ಮ? ನನಗಿರೋದು ನೀನು ಅಪ್ಪ ಇಬ್ಬರೇ. ಇವಾಗ ಅಪ್ಪ ನೋಡಿದ್ರೆ ರೂಮಲ್ಲಿ ಹುಷಾರಿಲ್ಲದೆ ಮಲ್ಕೊಂಡಿದ್ದಾರೆ. ಇನ್ನು ನೀನು ಹೋಗು ಅಂದರೆ ನಾನು ಎಲ್ಲಿಗಮ್ಮ ಹೋಗಲಿ? ನೋಡು, ನಿನ್ಗೆ ಇವಾಗ ಗೊತ್ತಾಯ್ತಲ್ಲ, ಇದೇ ನಿನ್ನ ಪರಿಸ್ಥಿತಿ. ನಾನು ನಿನ್ನ ಮನೆ ಬಿಟ್ಟು ಆಚೆ ಕಳಿಸಿದ್ರೆ ನೀನು, ನಿನ್ನ ಗಂಡ, ನಿನ್ನ ಮಕ್ಕಳೆಲ್ಲ ಭಿಕ್ಷೆ ಬೇಡ್ಕೊಂಡು ತಿನ್ನಬೇಕು. ನೀನು ಬದುಕ್ತಾ ಇರೋದು ನನ್ನ ಋಣದಲ್ಲಿ ಕಣೆ. ನಾನು ಹಾಕೋ ಭಿಕ್ಷೆಯಲ್ಲಿ. ನೀನು ನನ್ನ ಬಿಟ್ಟರೆ ಬೇರೆ ಯಾರೂ ಗತಿ ಇಲ್ಲ. ನೀನು ಮನೆ ಬಿಟ್ಟು ಆಚೆ ಕಾಲಿಟ್ಟರೆ ನಿನಗೆ ಇರೋಕ್ಕೊಂದು ಮನೇನೂ ಇಲ್ಲ, ಒಂದು ಗುಡಿಸ್ಲೂ ಇಲ್ಲ. ಮರದ ಕೆಳಗಡೆ ಮಲ್ಕೋಬೇಕಾಗುತ್ತೆ, ಅದು ಬಿಕಾರಿ ಥರ. ನನ್ನ ಮಗಳಿಗೂ ಇದೇ ಸ್ಥಿತಿ ಬರಬೇಕು ಅಂತಲ್ವಾ ನೀನು ಯೋಚನೆ ಮಾಡಿದ್ದು? ನಾನು ಆ ಥರ ಯಾವಾಗೂ ಆಗೋಕ್ಕೆ ಬಿಡಲ್ಲ. ಓದ್ಲು, ಅವಳು ಇನ್ಮೇಲೆ ನನ್ನ ಪಾಲೆಗೆ ಸತ್ತೋದ್ಲು. ಆದರೆ ನನ್ನ ಮೊಮ್ಮಕ್ಕಳು, ನನ್ನ ಇಬ್ಬರು ಮೊಮ್ಮಕ್ಕಳಿದ್ದಾರೆ. ನಾನು ಅವ್ರನ್ನ ಬೆಳೆಸ್ತೀನಿ, ಈ ಮನೆಗೆ ಮಹಾರಾಣಿಯನ್ನಾಗಿ ಮಾಡ್ತೀನಿ. ನೀನು ಮೆರೀತಾ ಇದೆಯಲ್ಲ, ನನ್ನ ಗಂಡ್ಮಕ್ಳು 3 ಜನ ಗಂಡ್ಮಕ್ಳು ಅಂತ, ಅವ್ರಿಗೆ ತುತ್ತು ಅನ್ನಕ್ಕೂ ನರಳಬೇಕು. ಆ ಥರ ಪರಿಸ್ಥಿತಿ ತೊಗೊಬಂದು ಕೊಡ್ತೀನಿ. ನೋಡ್ತಾ ಇರು ಗಂಗಾ. ಅಮ್ಮ, ನಾನು ನಿನ್ನ ಬಾಯಿ ತುಂಬ ಅಮ್ಮ ಅಂತ ಕರಿತೀನಿ ಅಲ್ವಮ್ಮ? ಆ 2 ಪದಕ್ಕಾದರೂ ಬೆಲೆ ಬೇಡವಾ ಅಮ್ಮ? ನನ್ನ ಮೇಲೆ ನಿಂಗೆ ಇಷ್ಟೊಂದು ದ್ವೇಷನಾ? ನಾನು ಅಂಥದ್ದು ನಿನಗೆ ಏನು ಮಾಡಿದ್ದೀನಿ ಅಮ್ಮ? ಆಯಿತು ಅಮ್ಮ, ನೀನು ಇವಾಗ ಹೇಳ್ದಿಯಲ್ಲ ನನ್ನ ಋಣದಲ್ಲಿದ್ಯಾ ನೀನು ಅಂತ. ನಾನು ಹಾಕೋ ಭಿಕ್ಷೆ ಅಂತ ಹೇಳ್ದಿಯಲ್ಲ, ಬೇಡಮ್ಮ, ನನಗೆ ಆ ಭಿಕ್ಷೆನೇ ಬೇಡ. ನೀನು ಹೇಳಿದೆಲ್ಲ ಮಾತಿಗೂ ನನ್ನ ಮಾತಿನ ಉತ್ತರ ಕೇಳು. ನನಗೆ ನಿನ್ನ ಭಿಕ್ಷೆನೂ ಬೇಡ, ನಿನ್ನ ಋಣನೂ ಬೇಡ.
ನನ್ನ ಮೈಯಲ್ಲಿ ಹರಿತಾ ಇರೋದು ನಮ್ಮ ಅಪ್ಪನ ರಕ್ತ, ನನ್ನ ತಾಯಿ ರಕ್ತ. ಇಷ್ಟು ದಿನ ಯಾವತ್ತೂ ನಾನು ಹೇಳಿರಲಿಲ್ಲ, ಇವತ್ತು ಹೇಳ್ತೀನಿ ಕೇಳಿಸ್ಕೊ. ನಾನು ಹಿಂಗೆ ಮಾಡ್ತಾರೋ ಸವಾಲು ಅನ್ಕೋ. ನಿನ್ನ ಋಣ ಯಾವ ನಾಯಿಗೆ ಬೇಕಾಗಿದೆ? ನನ್ನ ಸಂಪಾದನೆ, ನನ್ನ ಗಂಡನ ಸಂಪಾದನೆಯಲ್ಲಿ ಬದುಕ್ತೀನಿ ನಾನು. ನಿನ್ನ ಹಂಗಿನ ತೂತು ನನಗೆ ಬೇಡ. ನೋಡು, ಇದೇ ಕ್ಷಣ ಮನೆ ಬಿಟ್ಟು ಆಚೆ ಹೋಗ್ತೀನಿ. ಯಾವತ್ತೂ ನನ್ನ ಮನೆ ಒಳಗಡೆ ಬರಲ್ಲ. ಆದರೆ ನೀನು ಇವಾಗ ಹೇಳ್ದೆಲ್ಲ ಮೊಮ್ಮಕ್ಕಳು ಅಂತ, ನಿನಗೆ ಅವರೇ ಒಂದಿನ ಮುಳ್ಳಾಗ್ತಾರೆ. ನಾನಿನ್ನು ಒಂದು ಕ್ಷಣ ಈ ಮನೆ ಒಳಗಿರಲ್ಲ. ನಾನು ಹೋಗ್ತೀನಿ. ಹಾಂ, ಮೊದಲು ಆ ಕೆಲಸ ಮಾಡು. ತೊಲಗು ನನ್ನ ಮನೆ ಬಿಟ್ಟು. ನಾಯಿ ಆಗಲಿ ಅಮ್ಮ, ನಾನು ನಾಯಿನೇ ಆಗಿರ್ತೀನಿ. ನನಗ ನಿಯತ್ತಿದೆ. ಆದರೆ ನೀನು ಇವಾಗ ಆಡಿದ ಒಂದೊಂದು ಮಾತಿಗೂ ಮುಂದೆ ಕಾಲ ನೀವು ಉತ್ತರ ಕೊಟ್ಟೇ ಕೊಡುತ್ತೆ. ಹಾಂ, ಹೋಗ್ತೀನಿ ಅಂದ ತಕ್ಷಣ ಈ ಒಡವೆ ಎಲ್ಲ ಎತ್ಕೊಂಡು ಹೋಗೋದಲ್ಲ. ಎಲ್ಲ ಒಡವೆ ಕೊಟ್ಬಿಟ್ಟು ಹೋಗು, ಅವಾಗ ನೀನು ಒಪ್ಕೋತೀನಿ. ಯಾರಿಗೆ ಬೇಕಮ್ಮ ನೀನು ಒಡವೆ? ಅಲ್ಲ, ನನ್ನ ಒಡವೆ ಅಂತೀಯಲ್ಲ. ನನ್ನ ಮೈ ಮೇಲೆ ಹಾಕಿದ್ರೆ ಒಂದು ಒಡವೆ ಆದ್ರೆ ನಿಂದ, ನಂದು ನಮ್ಮಮ್ಮನ ಒಡವೆ. ಅದ್ರ ಮೇಲೆ ನಿನಗೆ ಯಾವುದೇ ಹಕ್ಕಿಲ್ಲ. ಅದನ್ನು ಕೊಡು ಅಂತ ಕೇಳೋಕ್ಕೂ ನೀನಾಗಲ್ಲ. ಅದೊಂದೇ ನನಗೆ ಉಳಿದಿರೋದು. ಅದನ್ನು ಬಿಟ್ಟು ನಿಂದಂತ ಎಲ್ಲ ಕೊಟ್ಬಿಡ್ತೀನಿ. ನನಗೆ ಯಾವುದು ಬೇಡ. ಏನಮ್ಮ ಆಗಿದೆ ನಿಮ್ಮಿಬ್ಬರಿಗೂ? ಹಾಂ ಲಕ್ಷ್ಮಮ್ಮ, ನಿನಗೆ ಬುದ್ಧಿ ನೆಟ್ಟಕ್ಕಿದೆಯಾ ಇಲ್ವಾ? ಅಲ್ಲಿ ಗಂಡ ನರಳಾಡ್ಕೊಂಡು ಮಲ್ಕೊಂಡವನೇ, ಇಲ್ಲಿ ಬಂದು ಮಗಳ ಹತ್ರ ಜಗಳ ಮಾಡ್ತಾ ಇದೀಯಾ. ಮನೆ ಬಿಟ್ಟು ಆಚೆ ಹೋಗು ಅಂತಿದ್ಯಾ. ನಾನು ಎಲ್ಲ ಕೇಳಿಸ್ಕೊಂಡೆ. ನೋಡ್ರಮಣ್ಣ, ಇದು ನನ್ನ ಮನೆ ವಿಚಾರ. ಇದರಲ್ಲಿ ಬೇರೆಯವ್ರ ತಲೆ ಹಾಕೋದು ಬೇಕಾಗಿಲ್ಲ. ನಾನು ಬೇರೆಯವನ? ಆಯ್ತಮ್ಮ. ನನಗೆ ಒಳ್ಳೆ ಮರ್ಯಾದೆನೇ ಕೊಟ್ಟೆ ನೀನು. ಆಗಲಿ ಬಿಡು, ನಾನು ಬೇರೆಯವಂತಾನೆ ಎದ್ಬಿಡ್ತೀನಿ. ಅಮ್ಮ ಗಂಗಾ, ನಡಿಯಮ್ಮ. ನಮಗೆ ಎಲ್ಲಿ ಬೆಲೆ ಇರಲ್ವೋ ಅಲ್ಲಿ ನಾವು ಇರಬಾರ್ದು. ನಡಿ, ಹೆಂಗೋ ನಾವು ಬದುಕೋಬೋದು. ನಡಿಯಮ್ಮ, ಹೋಗೋಣ. ರಾಮಣ್ಣ ಬನ್ನಿ. ಅಪ್ಪ ಹೆಂಗೋ ತೊಲಗಿದ್ರಲ್ಲ, ಇವತ್ತಿಗೆ ಈ ಮನೆ ಹಿಡ್ಕೊಂಡು ಶನಿ ಬಿಟ್ಟು ಹೋಯ್ತು. ಇನ್ಮೇಲೆ ನನಗೆಲ್ಲ ನನ್ನ ಮೊಮ್ಮಕ್ಕಳೇ. ನಾನು ಅವ್ರನ್ನ ಜೀವನ ರೂಪಿಸೋಕ್ಕೆ ಯೋಚನೆ ಮಾಡಬೇಕು. ಈ ಹಾಳಾದ ನನ್ನ ಮಗಳು ನನ್ನ ಮಾತು ಕೇಳಿದಿದ್ರೆ ಅವಳೇ ಮನೆ ರಾಣಿಯಾಗಿರ್ತಿದ್ಲು. ಅದನ್ನು ಬಿಟ್ಟು ನಮ್ಮ ಅಕ್ಕ ಅಂದ್ಕೊಂಡು ಹಾಳಾಗೋದ್ಲು. ಇನ್ನು ಬಿಡು, ಇನ್ನು ಅವಳ ಕತೆ ಇನ್ನೇನಕ್ಕೆ? ಅವಳು ಮುಗ್ದೋಗಿರೋಂಥ ಕತೆ. ಏಯ್ ಪ್ರಿಯಾ, ಏನು ಆರಾಮಾಗಿ ನಿಂತ್ಕೊಂಡ್ಬಿಟ್ಟಿದ್ಯಾ? ಕೆಲಸ ಎಲ್ಲ ಯಾರು ಮಾಡ್ತಾರೆ? ದೊಡ್ಡಮ್ಮ, ಎಲ್ಲ ಕೆಲಸ ಮಾಡಿದೆ ದೊಡ್ಡಮ್ಮ. ಯಾಕೋ ಹೊಟ್ಟೆ ತುಂಬ ನೋವು, ಮತ್ತು ಕೈ ಕಾಲ ಶಕ್ತಿನೇ ಇಲ್ಲಂಗೆ ಆಗ್ತಾಯಿದೆ. ಊಟ ಕೊಡು ದೊಡ್ಡಮ್ಮ, ಊಟ ಮಾಡಿ ಕೆಲಸ ಮಾಡ್ತೀನಿ. ನನಗೆ ಊಟ ಕೊಡದೆ ತುಂಬ ಸುಸ್ತಾಗ್ತಾ ಇದೆ ದೊಡ್ಡಮ್ಮ. ತಿಂದಲೇ ಬೆಳಗ್ಗೆ ಒಂದು ತಟ್ಟೆ ಪೂರ್ತಿ ತಿಂದೆ, ಮತ್ತೆ ಊಟ ಕೇಳ್ತಾ ಇದೆಯಾ? ದೊಡ್ಡಮ್ಮ, ಅದು ನಿನ್ನೆ ಊಟ ಅಲ್ವಾ, ಅಳ್ಸೋಗಿತ್ತು ದೊಡ್ಡಮ್ಮ. ಅಲ್ಲಿಗೂ ಎರಡು ತಿಂದೆ, ತುಂಬ ಹಸು ತಡೆಯೋಕ್ಕಾಗ್ತಾ ಇಲ್ಲ ಅಂತ. ಆಮೇಲೆ ನನಗೆ ವಾಕಕ್ಕೆ ಬಂದ್ಬಿಡ್ತು ದೊಡ್ಡಮ್ಮ, ಅದಕ್ಕೆ ಚೆಲ್ಬಿಟ್ಟೆ. ಅಯ್ಯೋ ಪಾಪಿ, ತಿನ್ನೋ ಅನ್ನೊಂದು ಚೆಲ್ತಾರೇನೆ? ಎಷ್ಟು ದಿಮಾಕ್ ನಿನಗೆ? ನಿಮ್ಮಪ್ಪ ಕೋಟಿಗಟ್ಟಲೆ ಕೈ ಇಟ್ಬಿಟ್ಟು ಹೋಗಿದ್ದಾನ ಇಲ್ಲಿ ನೀ ಅನ್ನ ಚೆಲ್ಲಕ್ಕೆ? ದೊಡ್ಡಮ್ಮ, ಅದು ಕೆಟ್ಟೋಗುತ್ತೆ ದೊಡ್ಡಮ್ಮ. ನನ್ನ ಕೈಲಿ ತಿನ್ನೋಕ್ಕಾಗ್ತಾ ಇದ್ದಿಲ್ಲ. ಅದಕ್ಕೆ ದೊಡ್ಡಮ್ಮ, ನನಗೆ ಏನಾದರೂ ಬಿಸಿ 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 ಬೇಡ. ಬೆಳಗ್ಗೆ ಮಾಡಿ ಊಟ ಇದ್ರೆ ಕೊಡಿ ದೊಡ್ಡಮ್ಮ, ತುಂಬ ಹಶ್ವಾಗ್ತಿದೆ. ಅಯ್ಯಯ್ಯೋ, ನೀನು ಮಾತಾಡೋದು ನೋಡ್ತಾ ಇದ್ರೆ ಎಲ್ಲ ಅನ್ಕೋಬೇಕು ಇವಳು ಊಟನೇ ಆಗ್ತಾಳೋ ಇಲ್ವೋ ಅಂತ. ಮುಚ್ಚೆ ಬಾಯಿ. ಯಾವಾಗಲೂ ಊಟ ಊಟ, ಅಕ್ಕ ತಮ್ಮಂದ್ರೆ ಇಬ್ಬರಿಗೂ ಇದೇ ಗೋಳು. ಎಂದು ಊಟ ಕಂಡಿಲ್ಲ ನಂತರ ಆಡ್ತಾರೆ. ಪ್ರಿಯಾ, ಓ ಏನಮ್ಮ ರಾಧಾ, ನೀನು ಇಲ್ಲಿ? ಹಾಂ, ಅದು ಪ್ರೀ ನೋಡೋಣ ಅಂತ ಬಂದೆ. ಆಂಟಿ ಸ್ವಲ್ಪ ಸೈಡ್ ಬನ್ನಿ. ಎಲ್ಲ ಇವಳ ನನ್ನ ಸೈಡ್ ಬನ್ನಿ ಅಂತಾಳಲ್ಲ. ಪ್ರಿಯಾ, ಏನು ಮಾಡ್ತಾ ಇದೀಯೇ? ಯಾಕೆ ಆವಾಗಲೇ ಕರೆದ್ರು ಹಂಗೆ ಹೊಂಟೋಗ್ಬಿಟ್ಟಲ್ಲ? ಅದು ಇರು. ಅಮ್ಮ ಅಮ್ಮ, ನೀನು ತಗೊಬಂದಿರೋ ತಿಂಡಿ ಎಲ್ಲ ಪ್ರೀನ್ ಕೊಡು. ಅಯ್ಯೋ ಸೀತಕ್ಕ, ಇದೆಲ್ಲ ಏನಕ್ಕೆ? ಅವಳು ಇವಾಗ ತಾನೇ ಹೊಟ್ಟೆ ತುಂಬ ತಿಂದ್ಲು. ಹೊಟ್ಟೆ ತುಂಬ ತಿಂದ್ಬಿಟ್ಟು ಕುತ್ಕೊಂಡಿದ್ಲಿ ಇಲ್ಲಿ. ಇದೆಲ್ಲ ಬೇಡವಾಗಿತ್ತೇನೋ. ಅಯ್ಯೋ ಇಡ್ಲಿ ಬಿಡು ಕಾಂತಕ್ಕ, ಅವಳು ನನ್ನ ಮಗಳಿದ್ದಂಗೆ ಅಲ್ವಾ. ನನಗೆ ಗೊತ್ತಿದ್ದಿಲ್ಲ ವಿಚಾರ. ಇವಾಗ ಬಂದು ನಮ್ಮ ರಾಧಾ ಬಂದು ಹೇಳಿದ್ಲು, ಅದಕ್ಕೆ ತಗೊಂಡು ಬಂದೆ.
ಓ ಅದಾ, ಅಯ್ಯೋ ನಾನು ಏನು ಎಲ್ಲರಿಗೂ ಹೇಳೋದು ಊರಲ್ಲೆಲ್ಲಾನು ಹೆಣ್ಮಗು ಅಲ್ವಾ ಅಂತ ಯಾರಿಗೂ ಹೇಳಿರಲಿಲ್ಲ. ನಾನೇ ಮನೆ ಒಳಗಡೆ ಎಲ್ಲ ಶಾಸ್ತ್ರ ಸಂಪದ ಎಲ್ಲ ಕರೆಕ್ಟಾಗಿ ಮಾಡಿದೆ. ನೀವೇನು ಮಾಡಿದೆ ಅಂತ ಎಲ್ಲ ನನ್ನ ಕಣ್ಣಿಗೆ ಕಾಣಿಸ್ತಿದೆ. ಅಮ್ಮ ಪ್ರಿಯಾ ಬಾ ಇಲ್ಲಿ ತಗೋ, ನಿಂಗೆ ಇದೆಲ್ಲ ಇಷ್ಟ ಅಂತಲ್ಲ ನಮ್ಮ ರಾಧಾ ಹೇಳಿದ್ಲು, ಅದಕ್ಕೆ ನೀದೆಲ್ಲ ಮಾಡ್ಕೊಬಂದೆ. ತಗೋ ತಿನ್ನು ಬಾ. ಕಾಂತ ಅವರೇ ಸ್ವಲ್ಪ ನೀರು ತಗೊಬಂದು ಕೊಡ್ತೀರಾ ಅವಳಿಗೆ? ತಗೊಬಂದೆ. ಬಾಮ್ಮ ತಗೋ ಬಾ ಪ್ರಿಯಾ. ಪ್ರಿಯಾ ತಗೋ, ನಿಂಗಿದೆಲ್ಲ ಇಷ್ಟ ಅಲ್ವಾ, ಅದಕ್ಕೆ ಅಮ್ಮನಿಗೆ ಇದೆಲ್ಲ ಹೇಳಿ ಅಮ್ಮ ಪ್ರಿಯಾ ಹೀಗೀಗೆ ಅಂತ ಹೇಳಿ ಅಮ್ಮಂಗೆ ಹೇಳಿ ಮಾಡಿಸ್ಕೊಂಡು ಬಂದೆ. ತಗೋ ತಿನ್ನು ಬಾ, ಬೇಗ ಬೇಗ ತಿನ್ಕೊಬಿಡು. ರಾಧಾ ನೀನು ಇದಕ್ಕೆ ಮನೆಗೆ ಹೋಗಿದ್ದ? ನಾನು ನಿನ್ಗೇನು ಹೇಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಕಣೆ. ನಾನು ಏನು ಹೇಳ್ದೇನೆ ಎಲ್ಲ ಅರ್ಥ ಮಾಡ್ಕೊತೀಯಲ್ಲ. ನನಗೆ ನೀನಂದರೆ ತುಂಬ ಇಷ್ಟ ಕಣೆ. ಹ್ಞೂ ಕಣೆ, ನನಗೂ ನಿನ್ನಿಂದ ತುಂಬ ಇಷ್ಟ. ಸರಿ ತಣ್ಣಗಾಗ್ಬಿಡುತ್ತೆ, ಅದು ತಿನ್ಕೊಬಿಡು ಆಯಿತಾ? ಅಮ್ಮ ಈ ಟೈಮಲ್ಲಿ ಎಲ್ಲರಿಗೂ ಮಾಡ್ತಾರಲ್ಲ ಆ ಥರ ಶಾಸ್ತ್ರ ಎಲ್ಲ ಏನು ಆ ದೊಡ್ಡಮ್ಮ ಮಾಡಿಲ್ಲಮ್ಮ, ನೀನು ಮಾಡ್ತೀಯಮ್ಮ? ಅಯ್ಯೋ ಅದಕ್ಕೇನಂತಮ್ಮ, ಮಾಡೋಣ ಬಿಡು, ನಾನೆಲ್ಲ ಮಾಡ್ತೀನಿ. ಬೇಡ ಆಂಟಿ, ಅದೆಲ್ಲ ಏನು ಮಾಡಬೇಡಿ. ನೀವೆಲ್ಲ ಇರುವಾಗ ದೊಡ್ಡಮ್ಮ ಚೆನ್ನಾಗಿರ್ತಾರೆ, ನೀವೆಲ್ಲ ಹೋದ್ಮೇಲೆ ನಂಗೆ ಇಟ್ಕೊಂಡು ಚೆನ್ನಾಗಿ ಹೊಡಿತಾರೆ, ಅದಕ್ಕೆ ನನಗೆ ಭಯ ಆಗುತ್ತೆ. ಏನು ಬೇಡ ಆಂಟಿ. ಅಯ್ಯೋ ಹೌದಾ ಪ್ರಿಯಾ? ಹೌದಾ, ಹಿಂಗೆಲ್ಲ ಮಾತಾಡೋಣ ದೊಡ್ಡಮ್ಮ? ಆದರೆ ನಮ್ಮ ಕಣ್ಣಿಗೆ ತುಂಬ ಒಳ್ಳೆಯ ಥರ ಕಾಣಿಸ್ತಾಳಲ್ಲಮ್ಮ. ನಂಗೆ ಅದೆಲ್ಲ ಗೊತ್ತಿಲ್ಲ ಆಂಟಿ, ನಮ್ಮ ದೊಡ್ಡಮ್ಮ ಹಂಗೇನೆ. ಹೌದಾ? ಸರಿ ಬಿಡು, ನಾನು ಇದಕ್ಕೆ ಒಂದು ಪರಿಹಾರ ಕಂಡುಹಿಡಿತೀನಿ. ಸರಿ ತಿನ್ನೆ ಅದನ್ನು, ಬೇಗ ತಣ್ಣಗಾಗ್ಬಿಡುತ್ತೆ. ಸರಿ ಕಣೆ, ತಿಂತೀನಿ.